ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ವಿಶೇಷ ಭೂಸ್ವಾಧೀನ ಇಲಾಖೆ ವ್ಯವಸ್ಥಾಪಕಿ ಬಿ ಶ್ರುತಿ ಅವರನ್ನು ವರ್ಗಾವಣೆ ಮಾಡಲಾಗಿದೆ. ಶ್ರುತಿ ಕ್ರಿಮಿನಲ್ ಸ್ವರೂಪದ ಅಪರಾಧ ಪ್ರಕರಣ ಎದುರಿಸ್ತಾ ಇದ್ರು. ಇಲಾಖಾ ವಿಚಾರಣೆ ನಡೀತಾ ಇರುವ ಹಿನ್ನೆಲೆಯಲ್ಲಿ ಮಾತೃ ಇಲಾಖೆಯಾದ ಪ್ರಾದೇಶಿಕ ಆಯುಕ್ತರ ಕಾರ್ಯಾಲಯಕ್ಕೆ ಹಿಂದಿರುಗುವಂತೆ ಸರ್ಕಾರ ಆದೇಶಿಸಿತ್ತು. ಆದರೆ ಬಾಕಿ ಇರುವ ಸರ್ಕಾರಿ ಕೆಲಸಗಳನ್ನು ಪೂರೈಸುವ ದೃಷ್ಟಿಯಿಂದ ಎಂಡಿಎ ಶ್ರುತಿಯನ್ನ ವಿಮುಕ್ತಗೊಳಿಸದೆ ಉಳಿಸಿಕೊಂಡಿತ್ತು. ಆದರೆ ಪ್ರಕರಣದ ಆರೋಪವನ್ನು ಗಂಭೀರವಾಗಿ ಪರಿಗಣಿಸಿರುವ ಪ್ರಾದೇಶಿಕ ಆಯುಕ್ತರ ಕಾರ್ಯಾಲಯ ಶ್ರುತಿರವರನ್ನ ಸೇವೆಯಿಂದ ಬಿಡುಗಡೆ ಮಾಡಿ ಮಾತೃ ಇಲಾಖೆಗೆ ಹಿಂದಿರುಗುವಂತೆ ಆದೇಶಿಸಿದೆ. ಇನ್ನು ಪ್ರಾದೇಶಿಕ ಆಯುಕ್ತರ ಕಾರ್ಯಾಲಯದಿಂದ ಈ ಒಂದು ಆದೇಶದ ಪತ್ರ ರವಾನೆಯಾಗಿದೆ. ಆದರೆ 5 ದಿನ ಕಳೆದರೂ ಬಿಡುಗಡೆ ಮಾಡಲು ಮೀನಾಮೇಷ ಎಣಿಸ್ತಾ ಇದೆ. ಸದ್ಯ ಎಂಡಿಎ ಆಯುಕ್ತರಿಗೆ ಪತ್ರ ಬರೆದಿರುವ ಪ್ರಾದೇಶಿಕ ಆಯುಕ್ತರ ಕಾರ್ಯಾಲಯ ಶ್ರುತಿರವರನ್ನ ಬಿಡುಗಡೆ ಮಾಡುವಂತೆ ಸೂಚನೆಯನ್ನು ಕೂಡ ಕೊಟ್ಟಿದೆ. ಇನ್ನು ಮೂಡ ವಿಶೇಷ ಭೂಸ್ವಾಧೀನಾಧಿಕಾರಿ ಬಿ ಶ್ರುತಿ ಅವರನ್ನ ಎತ್ತಂಗಡಿ ಕೂಡ ಮಾಡಲಾಗಿದೆ. ನೀವು ಗಮನಿಸ್ತಾ ಇದ್ದೀರಾ ಒಂದು ಕಾಪಿ. ಕ್ರಿಮಿನಲ್ ಪ್ರಕರಣದಲ್ಲಿ ಭಾಗಿ ಆರೋಪ ಇತ್ತು, ವರ್ಗಾವಣೆ ಕೂಡ ಮಾಡಲಾಗಿದೆ. ಆದರೂ ಆರೋಪಿತ ಅಧಿಕಾರಿ ವರ್ಗಾವಣೆ ಆಗಿರಲಿಲ್ಲ. ಮಾತೃ ಇಲಾಖೆಗೆ ಹಿಂದಿರುಗಬೇಕು ಅಂತ ಸೂಚನೆಯನ್ನು ಕೂಡ ನೀಡಲಾಗಿದೆ. ಇನ್ನು ಪ್ರಾದೇಶಿಕ ಆಯುಕ್ತರ ಕಾರ್ಯಾಲಯಕ್ಕೆ ವರ್ಗಾವಣೆಯ ಒಂದು ಆದೇಶವನ್ನು ಕೂಡ ರವಾನೆ ಮಾಡಲಾಗಿದೆ. ಸೇವೆಯಿಂದ ಬಿಡುಗಡೆ ಮಾಡಲು ಮೂಡ ಮೀನಾಮೇಷವನ್ನು ಎಣಿಸ್ತಾ ಇದೆ. ಮೂಡ ವಿಶೇಷ ಭೂಸ್ವಾಧೀನಾಧಿಕಾರಿ ಬಿ ಶ್ರುತಿ ಅವರನ್ನ ಸದ್ಯಕ್ಕೆ ಎತ್ತಂಗಡಿ ಮಾಡಲಾಗಿದೆ. ಈ ಒಂದು ಕ್ರಿಮಿನಲ್ ಪ್ರಕರಣದಲ್ಲಿ ಏನು ಭಾಗಿಯಾಗಿದ್ರು ಎಂಬ ಆರೋಪ ಇತ್ತು, ಆ ಒಂದು ಆರೋಪದ ಹಿನ್ನೆಲೆ ಈಗ ಎತ್ತಂಗಡಿಯನ್ನು ಮಾಡಲಾಗಿದೆ. ಆ ಒಂದು ಏನು ಕಾಪಿ ಇದೆ, ಆದೇಶ ಹೊರಡಿಸಿರುವಂಥ ಕಾಪಿ, ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಯಲ್ಲಿ. ಮಾತೃ ಇಲಾಖೆಗೆ ನೀವು ವಾಪಸ್ ಆಗಬೇಕು ಅಂತ ಕೂಡ ಆ ಒಂದು ಆದೇಶದ ಪತ್ರದಲ್ಲಿ ತಿಳಿಸಲಾಗಿದೆ. ಇನ್ನು ಕ್ರಿಮಿನಲ್ ಪ್ರಕರಣದಲ್ಲಿ ಭಾಗಿ ಆರೋಪದಿಂದ ವರ್ಗಾವಣೆ ಮಾಡಲಾಗಿದೆ. ಸೇವೆಯಿಂದ ಬಿಡುಗಡೆ ಮಾಡಲು ಆದರೆ ಎಂಡಿಎ ಮಾತ್ರ ಈಗ ಮೀನಾಮೇಷವನ್ನು ಎಣಿಸ್ತಾ ಇದೆ. ಯಾಕೆ ಇಷ್ಟೊಂದು ಮೀನಾಮೇಷ ಎಣಿಸ್ತಾ ಇದೆ? ಆಲ್ರೆಡಿ ಈಗ ಆದೇಶದ ಪತ್ರವನ್ನು ಹೊರಡಿಸಲಾಗಿದೆ. ಆದೇಶ ಪತ್ರವನ್ನು ಹೊರಡಿಸಿದ್ರೂ ಕೂಡ ಈ ರೀತಿಯಾಗಿ ಯಾಕೆ ಮಾಡ್ತಿದ್ದಾರೆ ಅಂತ ಸದ್ಯಕ್ಕೆ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಪ್ರಾದೇಶಿಕ ಆಯುಕ್ತರ ಕಾರ್ಯಾಲಯಕ್ಕೆ ವರ್ಗಾವಣೆ ಮಾಡಲಾಗಿದೆ. ಸೇವೆಯಿಂದ ಬಿಡುಗಡೆ ಮಾಡಲು ಈಗ ಆದೇಶವನ್ನು ಹೊರಡಿಸಿರುವಂಥದ್ದು. ಆದರೆ ಮೂಡ ಮಾತ್ರ ಮೀನಾಮೇಷವನ್ನು ಎಣಿಸ್ತಾ ಇದೆ. ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಈಗ ಒಂದು ಆದೇಶ ಪತ್ರವನ್ನು ಹೊರಡಿಸಿದ್ರೆ ಆ ಒಂದು ಆದೇಶವನ್ನು ಎಲ್ಲರೂ ಕೂಡ ಪಾಲನೆ ಮಾಡಲೇಬೇಕಾಗತ್ತೆ. ಮಾತೃ ಇಲಾಖೆಗೆ ಹಿಂದಿರುಗಬೇಕು ಅಂತ ಸೂಚನೆ ಕೊಟ್ಟಾದ್ಮೇಲೆ ಆ ಒಂದು ಸೂಚನೆಯನ್ನ ಫಾಲೋ ಮಾಡಲೇಬೇಕು. ಆದರೆ ಈಗ ಮೂಡ ಮಾತ್ರ ಮೀನಾಮೇಷ ಎಣಿಸ್ತಾ ಇದೆ. ಯಾವಾಗ ಕರ್ತವ್ಯದಿಂದ ಬಿಡುಗಡೆ ಕೊಡ್ತಾರೆ ಅಂತ ನೋಡಬೇಕಾಗತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.